ಹಲೋ ನಮಸ್ಕಾರ, ಎಲ್ಲರಿಗೂ ನಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಲೈಫಲ್ಲಿ ಏನೇ ಆದರೂ ನಾವು ಅದನ್ನು ಬೇರೆಯವ್ರ ಜೊತೆ ಶೇರ್ ಮಾಡಬೇಕು, ಆಗಲೇ ಮನಸ್ಸಿಗೆ ಸಮಾಧಾನ, ನೆಮ್ಮದಿ. ಆದರೆ ಇಲ್ಲಿ ನಾವು ಎಂಥವ್ರ ಜೊತೆ ನಮ್ಮ ಭಾವನೆಗಳನ್ನು ಹಂಚ್ಕೊಳ್ತಿದ್ದೀವಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಅವರು ನಮ್ಮ ಭಾವನೆಗಳಿಗೆ ಬೆಲೆ ಕೊಟ್ಟು ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡ್ರೆ ನಾವು ಹಂಚ್ಕೊಂಡಿರೋದು ಒಳ್ಳೆಯದೆ. ಆದರೆ ಅವರೇನಾದರೂ ಅದನ್ನು ನೆಗೆಟಿವ್ ಆಗಿ ತಗೊಂಡು ಮತ್ತು ಬೇರೆಯವ್ರ ಜೊತೆ ನಮ್ಮ ಬಗ್ಗೆನೇ ನೆಗೆಟಿವ್ ಆಗಿ ಮಾತಾಡಿದರೆ ನಮ್ಮ ಭಾವನೆಗಳಿಗೆ ಅಂಥವ್ರ ಬಳಿ ಬೆಲೆ ಇರೋದಿಲ್ಲ. ಅಂಥವ್ರ ಜೊತೆ ಹೇಳಿಕೊಡೋದ್ರ ಬದಲು ಸುಮ್ಮನೆ ಇರೋದೇ ವಾಸಿ. ನಾನು ಯಾಕೆ ಇಲ್ಲಿ ನಿಮ್ಮ ಸೀಕ್ರೆಟ್ಗಳನ್ನು ಬೇರೆಯವ್ರ ಜೊತೆ ಹಂಚ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಾವು ಏನನ್ನು ಹೇಳ್ಕೊತೀವಿ ಅನ್ನೋದ್ರ ಮೇಲೆ ಜನಗಳು ನಮ್ಮನ್ನು ಜಡ್ಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಬಗ್ಗೆ ಏನು ಗೊತ್ತಿಲ್ಲದೆ ಇದ್ದಾಗ ಜನಗಳು ನಮ್ಮನ್ನು ನೋಡೋ ರೀತಿ, ನಮ್ಮ ಬಗ್ಗೆ ಮಾತಾಡೋ ರೀತಿ ಬೇರೆ ಆಗಿರುತ್ತೆ. ಆದರೆ ನಮ್ಮ ಸೀಕ್ರೆಟ್ಗಳು ಅವ್ರಿಗೆ ಗೊತ್ತಾದಾಗ ಅವ್ರು ಏನು ಮಾತಾಡ್ತಾರೆ, ಏನು ಯೋಚನೆ ಮಾಡ್ತಾರೆ ಅನ್ನೋದು, ನಾವು ಎಂಥ ವಿಷಯಗಳನ್ನು ಅವ್ರ ಜೊತೆ ಹಂಚ್ಕೊಂಡಿರ್ತೀವಿ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಹಾಗಾಗಿ ನಮ್ಮ ಎನರ್ಜಿಯನ್ನು ನಾವು ಬೇರೆಯವ್ರ ಕೈಲಿ ಕೊಡೋ ಅವಶ್ಯಕತೆ ಇರಲ್ಲ. ನಾವು ಒಂದ್ಸಲ ಕೊಟ್ವಿ ಅಂದಾಗ ನಮ್ಮ ಎನರ್ಜಿ ಡೌನ್ ಆಗುತ್ತೆ ಹೊರತು ಜಾಸ್ತಿ ಆಗಲ್ಲ. ಹಾಗಾಗಿ ಬೇರೆಯವ್ರ ಜೊತೆ ನಮ್ಮ ಸೀಕ್ರೆಟ್ಗಳನ್ನು, ಭಾವನೆಗಳನ್ನು ಹಂಚ್ಕೊಳ್ಳೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ಇಲ್ಲಾಂದರೆ ತೊಂದರೆ ಅನುಭವಿಸೋದು ನಾವೇನೆ. ಎಲ್ಲ ಜನರು ನಮ್ಮನ್ನು ಜಡ್ಜ್ ಮಾಡೋರು, ಕಾಲು ಎಳೆಯೋರೇ ಆಗಿರಲ್ಲ. ಕೆಲವರು ನಮ್ಮ ಭಾವನೆಗಳಿಗೆ ಬೆಲೆ ಕೊಡೋರು ಆಗಿರ್ತಾರೆ. ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸೋರು ಕೂಡ ನಮ್ಮ ಸುತ್ತಮುತ್ತ ಇರ್ತಾರೆ. ಅಂಥವ್ರು ಸಿಕ್ಕರೆ ನಾವೇ ಲಕ್ಕಿ ಅಂತ ಹೇಳ್ಬೋದು. ಅಂಥವ್ರ ಜೊತೆ ಏನೇ ಸೀಕ್ರೆಟ್ ಶೇರ್ ಮಾಡಿದ್ರೂ ತೊಂದರೆ ಇರಲ್ಲ. ಅಂಥವ್ರು ಇದ್ದರೆ ಓಕೆ, ಅಂಥವ್ರು ಇಲ್ಲ ಅಂದರೆ ದಯವಿಟ್ಟು ಯಾರ ಬಳಿನೂ ನಿಮ್ಮ ಮನಸ್ಸಿನ ಮಾತುಗಳನ್ನು ಹೇಳ್ಕೊಳೋದಕ್ಕೆ ಹೋಗ್ಬೇಡಿ. ನಾವು ಹೇಳ್ಕೊಡೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಅದೇ ಅಭ್ಯಾಸವಾಗುತ್ತೆ. ಹಾಗೆಯೇ ನಾವು ಸೀಕ್ರೆಟ್ ಮೇಂಟೈನ್ ಮಾಡೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಅದು ಕೂಡ ಅಭ್ಯಾಸವಾಗುತ್ತೆ. ಆಯ್ಕೆ ನಮ್ಮದೇ ಆಗಿರುತ್ತೆ. ನಮಸ್ಕಾರ.